ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ನಾನಂತೂ ಆರಾಮಾಗಿದ್ದೀನಿ. ನೀವು ಎಲ್ಲ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ನ ಹೊಸ ಬ್ಲಾಗ್ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಂದೇವಿ ಶ್ರೀಶೈಲಕ್ಕೆ. ಆ್ಯಕ್ಚುಲ್ ನಾವು ನಿನ್ನೆ ಮಂತ್ರಾಲಯಕ್ಕೆ ಹೋಗಿದ್ವಿ. ಮಂತ್ರಾಲಯ ಮುಗಿಸ್ಕೊಂಡು ನೆಕ್ಸ್ಟ್ ಶ್ರೀಶೈಲಕ್ಕೆ ಬಂದ್ವಿ. ಶ್ರೀಶೈಲದಿಂದ ಆ್ಯಕ್ಚುಲಿ ನಿನ್ನೆ ರಾತ್ರಿನೇ ಬಂದ್ವಿ. ಇಲ್ಲಿ ಪ್ರಸಾದ ನಿಲಯ ಐತಿ, ಪ್ರಸಾದ ಇತ್ತು. ನಾವು ಬರೋದ್ರಾಗನ ಖಾಲಿ ಆಗಿಬಿಟ್ಟಿತ್ತೆಲ್ಲ ಪ್ರಸಾದ. ಅಂದರೆ ನಮ್ದು ನಾವೇನು ಪ್ಯಾಕೇಜ್ ತೊಗೊಂಡಿದಾರಲ್ಲ ಅವ್ರು ಅಡುಗೆ ಮಾಡ್ತೀವಂದ್ರೆ ಅದ್ರ ಭಾಳ ಲೇಟ್ ಆಗಿತ್ತು ಅಂಥೇಳಿ ಇಲ್ಲೇ ನಂಗೆ ಖರೆ ನೋಡಿ ಭಾಳ ಖುಷಿ ಆಯ್ತು. ನಾವು ಲೇಟಾಗಿ ಬಂದ್ವಿ, ಅದಕ್ಕಂಥೇಳಿ ಎಲ್ಲ ಅಡುಗೆ ಖಾಲಿ ಆಗಿದ್ರು ಅವ್ರು ಜಸ್ಟ್ ಒಂದು ಮಾತು ಹೇಳಿದ್ರೆ ಇಲ್ಲಿ ಇಲ್ಲ ನಮ್ದು ಜನ ಒಂದು ಇಷ್ಟು ಜನ ಬಂದಿದ್ದೀವಿ ನಾವು, ಈಗ ಲೇಟ್ ಆಗೈತಿ, ನಮ್ಗೆ ಅಡುಗೆ ಖಾಲಿ ಆಗೈತಿ ಅಂತ ಹೇಳಿದ್ರೆ ಅವ್ರು ಆನ್ ದ ಸ್ಪಾಟ್ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ರೆ ಭಾಳ ಚಲೋ ಅನ್ನಿಸ್ತು ನೋಡ್ರಿ. ಎಷ್ಟು ಚಲೋ ನಮ್ದು ಭಾರತದ ಎಲ್ಲ ದೇವಸ್ಥಾನದೊಳಗೂ ಎಷ್ಟು ಚಲೋ ಚಲೋ ವ್ಯವಸ್ಥೆ ಮಾಡಿರ್ತಾರೆ ನೋಡ್ರಿ. ಇಲ್ಲಿ ಶ್ರೀಶೈಲದೊಳಗೆ ಊಟದ ವ್ಯವಸ್ಥೆ ಇರ್ತೈತಿ. ನಾವು ಲೇಟಾಗಿ ಬಂದ್ರೂ ನಮಗಂಥೇಳಿ ಸಪ್ರೇಟಾಗಿ ಸ್ವಲ್ಪ ಬಿಸಿ ಬಿಸಿ ಉಪ್ಪಿಟ್ಟು ಸಾಂಬಾರು ಎಲ್ಲ ಕೊಟ್ಟರೆ ಊಟ ಮಾಡಿ ಮಕ್ಕೊಂಡು ಈಗ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಬಂದೇವೆ ನೋಡ್ರಿ. ಇವಾಗ ನಾವಿದ್ದೀವಿ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ರನೇ ಇದ್ದೀವಿ. ಈ ದೇವಸ್ಥಾನ ಅಲ್ಲ 12 ಪವಿತ್ರವಾದ ಜ್ಯೋತಿರ್ಲಿಂಗದೊಳಗೆ ಇದು 2ನೇ ಜ್ಯೋತಿರ್ಲಿಂಗ ಅಂತಲೇ ಹೇಳ್ಬೋದು. ಈ ಜ್ಯೋತಿರ್ಲಿಂಗಕ್ಕೆ ಭಾಳ ವಿಶೇಷತೆ ಐತಿ. ನೀವು ಕೂಡ ಖಂಡಿತವಾಗಿ ಒಂದ್ಸರಿ ಬಂದು ದರ್ಶನ ತಗೋರಿ. ಬರ್ರಿ ಹಂಗಂದ್ರೆ ನೋಡೋಣ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಹೆಂಗೈತೆ ಅಂತೇಳಿ. ಇಲ್ಲಿಗೆ ನಾವು ನೆಕ್ಸ್ಟ್ ದೇವ್ರ ದರ್ಶನಕ್ಕೆ ಅಂತೇಳಿ ಹೋಗಾಕತ್ತೀವಿ. ಮಲ್ಲಿಕಾರ್ಜುನ ದೇವಸ್ಥಾನದ ಸಮೀಪನೇ ಇದ್ದೀವಿ. ಹಿಂಗೆ ನಾವೇನು ಉಳ್ಕೊಂಡಿದ್ವಲ್ಲ ಆ ಲಾಡ್ಜ್ನಿಂದ ಜಸ್ಟ್ ನೀವು ಸ್ವಲ್ಪ ಮುಂದ್ಗಡೆ ಹೋದ್ರೆ ದೇವ್ರ ಗುಡಿ ಐತಿ. ಈಗ ದೇವ್ರ ದರ್ಶನಕ್ಕಾಗಿ ಎಲ್ಲರೂ ಹೊಂಟೀವಿ. ಈಗೆಲ್ಲ ನಮ್ಮ ಜನ ಇದ್ದಾರೆ, ಇಲ್ಲೇ ಹಿಂದ್ಗಡೆನೂ ಇದ್ದಾರೆ. ಈಗ ನಾವು ಸ್ವಲ್ಪ ಇಲ್ಲೇ ಮುಂದ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಈ ದೇವಸ್ಥಾನದೊಳಗೆಲ್ಲ ಸಪ್ರೇಟಾಗಿ ಸೀನಿಯರ್ ಸಿಟಿಸನ್ಗಂತ ಎಲ್ಲ ದೇವಸ್ಥಾನದೊಳಗೆ ಹೆಂಗೆ ಫೆಸಿಲಿಟಿ ಇರ್ತೈತಲ್ಲ ಹಂಗೆ ಈ ದೇವಸ್ಥಾನದೊಳಗೂ ಐತಿ. ಸೀನಿಯರ್ ಸಿಟಿಸನ್ ಇದ್ರಂದ್ರೆ ಅವರಿಗೆ ಆಧಾರ್ ಕಾರ್ಡ್ ತೋರಿಸ್ಬೇಕು. ಮೋರ್ ದ್ಯಾನ್ 60 ಇಯರ್ಸ್ ಇದ್ರಷ್ಟು ಅವರು ಸೀನಿಯರ್ ಸಿಟಿಸನ್ಗೆ ಅಂಥೇಳಿ ಸಪ್ರೇಟಾಗಿ ಡೈರೆಕ್ಟಾಗಿ ದರ್ಶನಕ್ಕೆ ಬಿಡ್ತಾರೆ. ನೀವೇನಾದರೂ ಸೀನಿಯರ್ ಸಿಟಿಸನ್ ದರ್ಶನ ಪಡಿಬೇಕಂದ್ರೆ ಕಂಪಲ್ಸರಿ ನಿಮ್ಮ ಕಡೆ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡೇ ಇಲ್ಲ ಏಜ್ ಪ್ರೂಫ್ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ ಒಯ್ದ್ರಷ್ಟೇ ಬಿಡ್ತಾರೆ, ಇಲ್ಲಂದ್ರೆ ಬಿಡಂಗಿಲ್ಲ. ಇನ್ ಕೇಸ್ ನೀವು ಏಜ್ ಆದವರು ನಡಿಲಿಕ್ಕೆ ಆಗಂಗಿಲ್ಲ, ಏನಾದರೂ ಪ್ರಾಬ್ಲಮ್ ಆಗ್ತೈತಿ ಅಂದ್ರೆ ಅವ್ರ ಜೊತೆಗೆ ಇನ್ನೊಬ್ರಿಗೂ ಬಿಡ್ತಾರೆ. ಇನ್ನೊಬ್ರಿಗೆ ಏನು ಬಿಡ್ತಾರಲ್ಲ ಅವ್ರಿಗೇನು ಏಜ್ ರಿಸ್ಟ್ರಿಕ್ಷನ್ಸ್ ಇರಂಗಿಲ್ಲ. ಒಬ್ಬರು ಸೀನಿಯರ್ ಸಿಟಿಜನ್ ಜೊತೆಗೆ ಇನ್ನೊಬ್ರು ಹೋಗ್ಬೋದು. ಹೀಗಾಗಿ ನಮ್ಮ ಗ್ರೂಪ್ನಲ್ಲಿ ಕೆಲವೊಬ್ರು ಸೀನಿಯರ್ ಇದ್ದರೆ ಅವರು ಸೀನಿಯರ್ ಸಿಟಿಜನ್ ಪಾಳೆ ಒಳಗೆ ಹೋಗಿ ಆದಷ್ಟು ಬೇಗ ಒಂದು ಹಾಫ್ ಆನ್ ಅವರ್ ಒಳಗಂದ್ರೆ ದರ್ಶನ ತೊಗೊಂಬಂದ್ರೆ. ಈಗ ನಾವೆಲ್ಲ ಇಲ್ಲಿ ಜನರಲಿಗೆ ಪಾಳೆ ಹಚ್ಚೀವಿ. ಅರೌಂಡ್ ಒಂದು 2.5 to 3 hours ಆಕೈತಿ, ಅಷ್ಟು ಪಾಳೆ ಐತಿ. ಇವತ್ತು ಆ್ಯಕ್ಚುಲ್ ಸಂಡೇ ಐತಲ್ಲ, ಸಂಡೇ ಇರೋದ್ರಿಂದ ಸ್ವಲ್ಪ ರಶ್ನು ಜಾಸ್ತಿನೇ ಐತಿ, ಹಾಲಿಡೇ ಎಲ್ಲ. ಹಿಂಗಾಗಿ ಇವಾಗ ನೋಡ್ರಿ ಎಲ್ಲರೂ ನಮ್ದು ಟೀಮ್ ಒಳಗಡೆ ಎಷ್ಟು ಜನ ಇದ್ರಲ್ಲ ಈಗ ಎಲ್ಲರೂ ಇಲ್ಲೇ ಹಿಂದ್ಗಡೆ ನಿಂತಾರ, ರೆಡಿಯಾಗಿ ಬಂದಾರ. ಇವಾಗ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕೆ ಹೋಗ್ತಾ ಇದೆ ನೋಡ್ರಿ ಶ್ರೀಶೈಲ ಒಳಗೆ. ಇನ್ನ ಬಹಳಷ್ಟು ಜನ ಇದಾರ, ಅವರು ಬೇರೆ ಬೇರೆ ಕಡೆ ಹೋಗಿದಾರ. ಈ ಸದ್ಯ ಮಾತ್ರ ಇಷ್ಟು ಜನ ಇದಾರ ನೋಡ್ರಿ. ಆಮೇಲೆ ನೀವು ಒಳಗಡೆ ದರ್ಶನಕ್ಕೆ ಹೋದಾಗ ಅಲ್ಲಿ ನಿಮ್ಗೆ ಪ್ರಸಾದ ಕೊಡ್ತಾರೆ. ಪ್ರಸಾದ ಅಂದ್ರೆ ಅದ ಮಹಿಮೆನೇ ಬೇರೆ ಇರ್ತೈತಿ. ಈಗ ದರ್ಶನ ತಗೊಂಡ್ಬಂದ್ವಿ. ಇವಾಗ ನೋಡ್ರಿ ನಾವೆಲ್ಲ ದೇವ್ರ ದರ್ಶನ ತೊಗೊಂಡು ಬಂದ್ವಿ. ಆ್ಯಕ್ಚುಲಿ ಎಂಟ್ರೆನ್ಸಿಗೆ ನಿಮ್ದು ಫೋನು ಬ್ಯಾಗ್ ಏನಿರ್ತಾವಲ್ಲ ಅವೆಲ್ಲ ಡೆಪಾಸಿಟ್ ಮಾಡ್ಕೊಂಡ್ಬಿಡ್ತಾರೆ. ಈಗೇನು ದೇವಸ್ಥಾನ ಐತಲ್ಲ, ದೇವಸ್ಥಾನದ ಎಕ್ಸಾಕ್ಟ್ ಎದುರುಗಡೆನ ಒಂದು ಕೌಂಟರ್ ಮಾಡಿದ್ದಾರೆ. ಆ ಕೌಂಟರ್ನಲ್ಲಿ ನೀವು ನಿಮ್ಮದು ಫೋನ್ ಆಯ್ತು, ಬ್ಯಾಗ್ ಆಯ್ತು ಎಲ್ಲ ಇಟ್ಟು ಹೋಗ್ಬೋದು. ಯಾವುದೂ ಅಲಾವ್ ಇರೋಂಗಿಲ್ಲ ಗುಡಿ ಒಳಗಡೆ. ಈಗ ಹೀಗಾಗಿ ನಾವು ಎಲ್ಲ ಡೆಪಾಸಿಟ್ ಮಾಡಿದ್ವಿ ಅಲ್ಲೇ ಕೌಂಟರ್ನಲ್ಲಿ ಡೆಪಾಸಿಟ್ ಮಾಡಿ ನಂತರ ದೇವ್ರ ದರ್ಶನ ತೊಗೊಂಡು ಈಗ ಹೊರಗಡೆ ಬಂದ್ವಿ ನೋಡ್ರಿ. ನೀವು ದೇವ್ರ ದರ್ಶನ ತೊಗೊಂಬಂದು ಏನು ಹೊರಗಡೆ ಬರ್ತೀರಲ್ಲ, ಅಲ್ಲೇ ಹೊರಗಡೆ ಎದುರುಗಡೆನೇ ಅದು ಒಂದು ಅಲ್ಲೇ ಎದುರುಗಡೆ ಬಿಲ್ಡಿಂಗ್ನಲ್ಲೇನೆ ಏನು ಮಾಡ್ತಾರೆ ರೀ, ಕೌಂಟರ್ ಮಾಡಿದಾರೆ. ಪ್ರಸಾದ ಅಂದ್ರೆ ಲಾಡು ಪ್ರಸಾದ ಕೊಡ್ತಾರೆ, ಚಾರ್ಜಸ್ ಇರ್ತೈತಿ. ಸೊ ಆ ಲಾಡು ಪ್ರಸಾದದ ಅರೌಂಡ್ ಒಂದು 20 ಕೌಂಟರ್ಸ್ ಇದಾವೆ ನೋಡ್ರಿ. ಒಂದು 20 ಕೌಂಟರ್ಸ್ ಇದಾವೆ. ಅಷ್ಟು ಕೌಂಟರ್ ಇದ್ರೂ ಎಲ್ಲ ಫುಲ್ ಇರ್ತಾವೆ. ನೀವು ಕಡಿಮೆ ಅಂದ್ರೂ ಒಂದು ಅರ್ಧ ತಾಸರ ನಿಲ್ಬೇಕು ಒಂದೊಂದು ಕೌಂಟ್ರ್ ಒಳಗೆ ಪ್ರಸಾದ ತಗೋಬೇಕಂದ್ರೆ. ಅಷ್ಟು ರಶ್ ಐತಿ. ಇಲ್ಲಿ ನೀವೆಲ್ಲ ನೋಡ್ಬೋದು ಎಷ್ಟು ರಶ್ ಐತಿ ಅಂತ. ಈ ವಿಡಿಯೋ ಒಳಗೆ ತೋರಿಸಿದ್ದೀನಿ ನೋಡ್ರಿ ನಾನು. ಪ್ರಸಾದ ಕೌಂಟ್ರ್ ಯಾವ ಟೈಪ್ ಇರ್ತೈತಿ ಮತ್ತು ಅಲ್ಲಿ ಹೆಂಗೆ ಹೋಗಿ ಕಲೆಕ್ಟ್ ಮಾಡ್ಬೇಕಂತೇಳಿ. ದೇವ್ರ ದರ್ಶನ ತೊಗೊಂಡೇನು ಹೊರಗಡೆ ಬರ್ತಿರಲ್ಲ, ಎಕ್ಸಾಕ್ಟಾಗಿ ಅಪೋಸಿಟ್ ಬಿಲ್ಡಿಂಗ್ನಲ್ಲೇ ಇರ್ತದೆ. ಈಗ ಜಸ್ಟ್ ನಾವು ಪ್ರಸಾದ ಕಲೆಕ್ಟ್ ಮಾಡಿದ್ದೀವಿ ನೋಡ್ರಿ.
ಸಾಕ್ಷಾತ್ ಶಿವನನ್ನು ನೋಡಿದ ಅನುಭವ ಆಯಿತು. ಶ್ರೀಶೈಲ ಮಲ್ಲಿಕಾರ್ಜುನ ಸಂಪೂರ್ಣ ದರ್ಶನ ಕೊಟ್ಟನು. ಅವನಿಗೆ ಶರಣು ಶರಣಾರ್ಥಿ. ಬಿಸ್ನಳ್ಳಿ ಗ್ರಾಮದ ಪಾಠಶಾಲೆ, ನಮ್ಮ ಕಾಶಿ ಜಗದ್ಗುಳ ಒಂದು ಪಾಠಶಾಲೆ, ಅದು ಎರಡನೇ ಕಾಶಿ ಇದ್ದ ಹಾಗೆ. ಅಲ್ಲಿಂದ ನಾವು ಮೊದಲಿಗೆ ಹುಬ್ಬಳ್ಳಿಗೆ ಬಂದು ಹುಬ್ಬಳ್ಳಿಯ ಮತ್ತು ನಮ್ಮ JSS ಕಾಲೇಜ್ ಟೀಚರ್ಸು ಅವ್ರನ್ನೂ ಅದರಲ್ಲಿ ಹತ್ತಿಸಿಕೊಂಡು ಅಲ್ಲಿಂದ ಸೀದಾ ಮಂತ್ರಾಲಯಕ್ಕೆ ಬಂದು ಸ್ನಾನ ಪೂಜೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ರಾತ್ರಿ ಶ್ರೀಶೈಲಕ್ಕೆ ಆಗಮಿಸಿದೆವು. ಶ್ರೀಶೈಲದಲ್ಲಿ 10 ಗಂಟೆ ಆಗಿದ್ದರಿಂದ ಆ ಮಠದಲ್ಲಿ ಶ್ರೀಶೈಲ ಜಗದ್ಗುರುಗಳ ಪೀಠದಲ್ಲಿ ನಾವು ಪಾಠಶಾಲೆಯಿಂದ ಬಂದಿದ್ದೇವೆ ಅನ್ನೋ ಉದ್ದೇಶದಿಂದ ಬಹಳ ಬಿಸಿ ಬಿಸಿಯಾದಂಥ ಉಪ್ಪಿಟ್ಟು ಸಾರು ಪ್ರಸಾದ ಮಾಡಿಸಿದರು. ಅದು ನಮ್ಮ ಭಾಗ್ಯ. ಅದು ತದನಂತರ ಬೆಳಗಿನ ಜಾವ ಎಲ್ಲರೂ ಎದ್ದು ಸ್ನಾನ ಮಾಡಿ ಮಡಿಯಿಂದ ಭಕ್ತಿಯಿಂದ ಶ್ರೀಶೈಲ ಮಲ್ಲಿಕಾರ್ಜುನ ದರ್ಶನ ಮಾಡಿಕೊಂಡೆವು. ಅಲ್ಲಿ ಸಾಕ್ಷಾತ್ ಶಿವನನ್ನು ನಾವು ಕಂಡೆವು. ತದನಂತರ ಭ್ರಮರಾಂಬೆ ಭೇಟಿಯಾದೆವು. ಅವಳು ಸಂಪೂರ್ಣ ಆಶೀರ್ವಾದ ಮಾಡಿದಳು. ಆಮೇಲೆ ಕೇಸರಿ ಬಾತು ಬೇಕು ಅಂತ ಹೇಳಿದ್ರು ಎಲ್ಲರೂ. ಅದಕ್ಕೆ 1 kg ಗೋಡಂಬಿ ದ್ರಾಕ್ಷಿ ಹಾಕಿ ಸಂಪೂರ್ಣ ತುಪ್ಪದೊಳಗೆ ಕೈ ತೊಳೆದಂಗೆ ಆಯಿತು. ಆ ರುಚಿ ಇತ್ತು. ತದನಂತರ ಎಲ್ಲರೂ ಮತ್ತೆ ಬಟ್ಟೆ ಹಾಕಿಕೊಂಡು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ನಾವು ಪಾತಾಳ ಗಂಗೆಗೆ ಹೋಗುವ ವ್ಯವಸ್ಥೆಯಲ್ಲಿ ಇದ್ದೇವೆ. ಇಲ್ಲಿಂದ ನೆಕ್ಸ್ಟು ಮಹಾನಂದಿಗೆ ಹೋಗುತ್ತೇವೆ. ಮತ್ತೆ ಅಲ್ಲೇ ನಿಮ್ಮ ಜೊತೆ ಮಾತಾಡುತ್ತೇವೆ. ಹರ ಹರ ಮಹಾದೇವ.